ಹಲಸಿನ ಹಣ್ಣಿನ ಇಡ್ಲಿ, ಹಲಸಿನ ಹಣ್ಣಿನ ಕಡುಬು, ಕೊಟ್ಟಿಗೆ, ಹಲಸಿನ ಹಣ್ಣಿನ ಶಾವಿಗೆ ಎಲ್ಲ ಮಾಡಿ ಆಯಿತು. ನಾವೀಗ ಹಲಸಿನ ಹಣ್ಣಿನ ದೋಸೆಯನ್ನು ಮಾಡೋಣ. ಹಲಸಿನ ಹಣ್ಣಿನ ಸೀಸನಲ್ಲಿ ಮಾಡಲೇಬೇಕಾದಂತಹ ರೆಸಿಪಿ, ತುಂಬಾ ರುಚಿಯಾಗಿರುತ್ತೆ. ಈ ದೋಸೆಯ ರೆಸಿಪಿಯೊಂದಿಗೆ ಇದಕ್ಕೆ ರುಚಿಯಾಗಿ ಹೊಂದಕ್ಕೆ ಆಗುವಂತಹ ಒಂದು ಖಾರವಾದಂತಹ ಶುಂಠಿ ಚಟ್ನಿ ರೆಸಿಪಿಯನ್ನು ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಬನ್ನಿ, ಹಲಸಿನ ಹಣ್ಣಿನ ದೋಸೆಯನ್ನು ಮಾಡೋದು ಹೇಗೆ, ಅದಕ್ಕೆ ರುಚಿಯಾಗಿರುವಂತಹ ಶುಂಠಿ ಚಟ್ನಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು 1 ಕಪ್ನಷ್ಟು ದೋಸೆ ಅಕ್ಕಿಯನ್ನು 2 ರಿಂದ 3 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ. ಚೆನ್ನಾಗಿ ನೆಂದರೆ ಅದು ರುಬ್ಬೋದಕ್ಕೆ ಈಸಿ ಆಗುತ್ತೆ. ಇವಾಗ ನೆಂದಿರೋಂತಹ ಅಕ್ಕಿಯನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಅಕ್ಕಿಯನ್ನು ತೊಗೊಂಡ್ರೆ ಇಲ್ಲಿ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ. ತುಂಬ ತೆಂಗಿನಕಾಯಿ ಹಾಕಿಬಿಟ್ರೆ ದೋಸೆನ ಏಳ್ಸೋದು ಕಷ್ಟ ಆಗುತ್ತೆ, ಬೆಲ್ಲನೂ ಹಾಕೋದ್ರಿಂದ. ಹಾಗಾಗಿ ಮತ್ತು ಅದೇ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋದು ಜೋನಿ ಬೆಲ್ಲ. ಜೋನಿ ಬೆಲ್ಲದ ಬದಲಾಗಿ ನೀವು ಇಲ್ಲಿ ಯಾವ ಅಚ್ಚು ಬೆಲ್ಲ ಅಥವಾ ಉಂಡೆ ಬೆಲ್ಲವನ್ನು ಸಹ ತಗೊಳ್ಬೋದು. ಆದರೆ ಇದು ಜೋನಿ ಬೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಪರಿಮಳಕ್ಕೆ 2 ಏಲಕ್ಕಿ ಸಿಪ್ಪೆ ಸಮೇತವಾಗಿ ಹಾಕಿ ಚೂರೇ ನೀರನ್ನು ಹಾಕಿ ಇದನ್ನು ಗಟ್ಟಿಯಾಗಿ ರುಬ್ಕೊಳ್ತಾ ಇದ್ದೀನಿ. ನುಣ್ಣಗೆ ಹರ್ಕೋಬೇಕಾಗತ್ತೆ, ಇದನ್ನು ಆದಷ್ಟು ನುಣ್ಣಗೆ ಹರ್ಕೋಬೇಕು. ನೋಡಿ, ನಾನಿವಾಗ ಈ ರೀತಿ ನುಣ್ಣಗೆ ಇದನ್ನು ಹರ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಅದೇ ಮಿಕ್ಸರ್ ಜಾರ್ಗೆ ನಾನು ಹಲಸಿನ ಹಣ್ಣಿನ ಸೊಳೆಗಳನ್ನು ಹಾಕ್ತಾ ಇದ್ದೀನಿ. ನಾನು 1 ಕಪ್ನಷ್ಟು ಅಕ್ಕಿಯನ್ನು ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಹಲಸಿನ ಹಣ್ಣಿನ ಸೊಳೆನ ತೊಗೊಂಡಿದ್ದೀನಿ. ಚೆನ್ನಾಗಿ ಹಣ್ಣಾಗಿರುವಂತಹ ಹಲಸಿನ ಹಣ್ಣು. ನಾನು ತೊಗೊಂಡಿರುವಂತಹ ಹಣ್ಣು ತುಂಬ ಸಿಹಿಯಾಗಿರೋದ್ರಿಂದ ಅರ್ಧ ಕಪ್ ಬೆಲ್ಲ ಹಾಕಿದ್ದೀನಿ. ಸ್ವಲ್ಪ ಸಪ್ಪೆ ಇದ್ದರೆ ನೀವು ಬೆಲ್ಲವನ್ನು ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಬೋದು. ನೋಡಿ, ನಾನು ಈ ರೀತಿ ನುಣ್ಣಗೆ ಇದನ್ನು ಹರ್ಕೊಂಡು ರುಬ್ಬಿಟ್ಟಿರುವಂತಹ ಅಕ್ಕಿಯ ಮಿಶ್ರಣಕ್ಕೆ ಇದನ್ನು ಈ ಹಲಸಿನ ಹಣ್ಣಿನ ಪಲ್ಪನ್ನು ಸೇರಿಸ್ತಾ ಇದ್ದೀನಿ. ಇದು ದಪ್ಪ ಉದ್ದಿನ ಹಿಟ್ಟಿನ ಹದದಲ್ಲಿ ಇರಬೇಕು. ತುಂಬ ನೀರು ಮಾಡ್ಕೊಳ್ಬೇಡಿ. ತುಂಬ ನೀರು ಮಾಡಿಕೊಂಡ್ರೆ ದೋಸೆ ಏಳ್ಸೋದಕ್ಕೆ ಕಷ್ಟ ಆಗುತ್ತೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಹಿಟ್ಟನ್ನು ಹುದುಗ್ ಬರೋಕ್ಕೆ ಬಿಡೋವಂಥ ಅಗತ್ಯ ಏನಿಲ್ಲ. ರುಬ್ಬಿದ ತಕ್ಷಣವೇ ಮಾಡ್ಕೊಳ್ಬೋದು. ಇದನ್ನು ಹುಳಿ ಬರೆಸಬಾರ್ದು. ಹುಳಿ ಬರೆಸಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ನೀವು ಬೆಳಗ್ಗೆ ತಿಂಡಿಗೆ ಮಾಡೋದಾದರೆ ಬೆಳಗ್ಗೆನೇ ಇದನ್ನು ರುಬ್ಬಿ ಮಾಡ್ಕೊಳ್ಬೋದು. ನೋಡಿ, ಈಗ ದೋಸೆ ಬ್ಯಾಟರ್ ರೆಡಿಯಾಗಿದೆ. ಈಗ ಇದಕ್ಕೆ ಚಟ್ನಿಯನ್ನು ಮಾಡೋಣ. ಚಟ್ನಿಗೆ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿ, 1 ಇಂಚಿನಷ್ಟು ಶುಂಠಿಯನ್ನು ಸಿಪ್ಪೆ ತೆಗೆದು ಹೋಳು ಮಾಡಿ ಹಾಕ್ತಾ ಇದ್ದೀನಿ. 2-3 ಬ್ಯಾಡಗಿ ಮೆಣಸಿನಕಾಯಿ, ಒಂದು ಅರ್ಧ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ಹರ್ಕೊಳ್ತಾ ಇದ್ದೀನಿ. ಇದಕ್ಕೆ ಶುಂಠಿ ಚಟ್ನಿ ಒಳ್ಳೆ ಕಾಂಬಿನೇಷನ್. ಸ್ವಲ್ಪ ಖಾರವಾಗಿರುವಂತಹ ಕಾಂಬಿನೇಷನ್ ಸಿಹಿಯ ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೊಂದು ಒಗ್ಗರಣೆ, ತೆಂಗಿನೆಣ್ಣೆ ಒಗ್ಗರಣೆ ಅಥವಾ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಆ ಎಣ್ಣೆಯ ಒಗ್ಗರಣೆಯನ್ನು ಕೊಡ್ಬೋದು. ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿದರೆ ರುಬ್ಬಿಟ್ಟಿರುವಂತಹ ತೆಂಗಿನಕಾಯಿ ಮತ್ತು ಶುಂಠಿಯ ಮಿಶ್ರಣಕ್ಕೆ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. ನೋಡಿ, ರುಚಿಯಾಗಿರುವಂತಹ ಶುಂಠಿ ಚಟ್ನಿ ತಯಾರಾಯಿತು. ಇದು ದೋಸೆ ಒಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ, ಈಗ ದೋಸೆ ಮಾಡೋಣ. ಹಲಸಿನ ಹಣ್ಣಿನ ದೋಸೆಯನ್ನು ಯಾವಾಗೂ ಕಬ್ಬಿಣದ ಕಾವಲಿಯಲ್ಲಿ ಮಾಡಬೇಕು. ನಾವು ಯಾವುದೇ ಸಿಹಿಯ ದೋಸೆಗಳನ್ನು ಮಾಡಿದ್ರು, ಹಲಸಿನ ಹಣ್ಣು, ಬಾಳೆಹಣ್ಣು, ಯಾವುದೇ ಸಿಹಿಯ ದೋಸೆಗಳನ್ನು ಮಾಡಿದರೆ ಕಬ್ಬಿಣದ ಕಾವಲಿಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಸಾಧ್ಯ ಆಗಲಿಲ್ಲ ಅಂದರೆ ನಾನ್ ಸ್ಟಿಕ್ಕಲ್ಲಿ ಮಾಡ್ಬೋದು. ನಾನ್ ಸ್ಟಿಕ್ಕಲ್ಲಿ ಇಷ್ಟು ಸಾಫ್ಟಾಗಿ ಬರೋದಿಲ್ಲ ದೋಸೆ. ಕಾವಲಿ ಚೆನ್ನಾಗಿ ಕಾದ್ಮೇಲೆ ನೋಡಿ, ತೆಳುವಾಗಿ ದೋಸೆಯನ್ನು ಮಾಡಿಕೊಂಡು 2 ಕಡೆ ಟರ್ನ್ ಮಾಡಿ ಇದನ್ನು ಬೇಯಿಸ್ಕೊಳ್ಳಿ. ಇದು ಹಣ್ಣು ಹಾಕಿರೋದ್ರಿಂದ, ತೆಂಗಿನಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಸಿಹಿ ಇಷ್ಟಪಡೋರಿಗಂತೂ ತುಂಬ ಇಷ್ಟ ಆಗುತ್ತೆ. ಬಿಸಿ ಬಿಸಿ ದೋಸೆಯನ್ನು ರುಚಿಯಾಗಿರುವಂತಹ ಶುಂಠಿ ಚಟ್ನಿ ಜೊತೆ ಬಡಿಸಿ, ಇಲ್ಲ ತುಪ್ಪದೊಟ್ಟಿಗೂ ಬೇಕಾದರೂ ನೀವು ಸರ್ವ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಹಲಸಿನ ಹಣ್ಣಿನ ಸೀಸನಲ್ಲಿ ಒಂದು 3 ರಿಂದ 4 ಸಲನಾದರೂ ಹಲಸಿನ ಹಣ್ಣಿನ ದೋಸೆಯನ್ನು ಮಾಡಿ ತಿನ್ನಲೇಬೇಕು. ನೋಡಿ, ರುಚಿಯಾಗಿರುವಂತಹ ಹಲಸಿನ ಹಣ್ಣಿನ ದೋಸೆ ತಯಾರಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಅಡಿಗೆಯೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು.